ಎಲ್ರಿಗೂ ನಮಸ್ತೆ. ಸುನಿಲ್ ಅಂತ ನಂಜನಗೂಡು ತಾಲೂಕಿಂದ ನಾನು ವರ್ಕ್ ಮಾಡ್ತಿರೋ ಶಾಲೆ ಬಂದ್ಬಿಟ್ಟು ಸೈಪ್ರಾ ಶಾಲೆ ಆಗಿದ್ಮಾಡು. ನಾನು ಜಿಪಿಡಿ ಇಂಗ್ಲಿಷ್ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಈ ಡಯಟ್ ಸಭಾಂಗಣದಲ್ಲಿ ಒಂದು ಶಿಕ್ಷಾ ಕೋ-ಪೈಲಟ್ ಅನ್ನೋ ತರಬೇತಿಯನ್ನು ಹಾಜರಾಗಿರ್ತೀವಿ. ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ, ಆಸ್ ಅನ್ ಇಂಗ್ಲಿಷ್ ಟೀಚರ್ ಐ ಫೌಂಡ್ ಇಟ್ ವೆರಿ ಯೂಸ್ಫುಲ್. ಒಬ್ಬ ಇಂಗ್ಲಿಷ್ ಶಿಕ್ಷಕನಾಗಿ ನನಗೆ ತುಂಬಾ ಇದು ಯೂಸ್ ಆಗುವಂತ ಒಂದು ತರಬೇತಿಯಾಗಿದೆ. ಯಾಕಂದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಿಗೆ ಬೋಧನೆಯ ಜೊತೆಗೆ ಇತರ ಬೋಧಕೇತರ ಕೆಲಸಗಳು ತುಂಬಾ ಹೊರೆಯಾಗಿರೋದ್ರಿಂದ ನಮಗೆ ಒಂದು ಸಮಯದ ಉಳಿತಾಯ ಆಗಿರ್ಬೋದು, ಆ ನಂತರ ಒಂದು ಕ್ರಿಯೇಟಿವ್ ಆಗಿ ಲೆಸನ್ ಪ್ಲಾನ್ ಹೇಗೆ ನಾವು ಜನರೇಟ್ ಮಾಡುವಂಥದ್ದು ತುಂಬಾ ಚೆನ್ನಾಗಿ ನಾವು ಕಲ್ತ್ಕೊಂಡಿದ್ದೀವಿ. ಯೂಶಲಿ ಏನಾಗುತ್ತೆ ಅಂದ್ರೆ, ನಾವೇ ಲೆಸನ್ ಪ್ಲಾನ್ ಬರೆಯುವಾಗ ನಾವು ಕಲಿಕಾ ಮಟ್ಟವನ್ನ ನಾವು ಭಾಗ ಮಾಡಿ ನಾವು ಬರೆಯೋದಿಲ್ಲ. ಬಟ್ ಇಂದಿನ ತರಬೇತಿಯಲ್ಲಿ ಈ ಲೆಸನ್ ಪ್ಲಾನ್ ನಾವು ಜನರೇಟ್ ಮಾಡುವಾಗ 3 ರೀತಿಯ ವಿದ್ಯಾರ್ಥಿಗಳ ಕಲಿಕಾ ಮಟ್ಟಕ್ಕೆ ಅನುಗುಣವಾಗಿ ಬಿಗಿನರ್ಸ್ ಆಗಿರಬಹುದು, ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸ್ಡ್ 3 ರೀತಿಯ ವಿದ್ಯಾರ್ಥಿಗಳ ಕಲಿಕಾ ಮಟ್ಟಕ್ಕೆ ಅನುಗುಣವಾಗಿ ನಾವು ಜನರೇಟ್ ಮಾಡುವಂತಹ ಒಂದು ಲೆಸನ್ ಪ್ಲಾನ್ ನಾವು ತಿಳ್ಕೊಂಡಿದ್ವಿ. ತುಂಬಾ ಯೂಸ್ಫುಲ್ ಆಗಿದೆ. ಹೆಚ್ಚಾಗಿ ಸಮಯದ ಉಳಿತಾಯ ನಮ್ಮ ಶಿಕ್ಷಕರಿಗೆ ಒಂದು ವರದಾನ ಇದು. ನನ್ನ ಒಂದು ಮನವಿ ಏನಂದ್ರೆ, ಇದನ್ನ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಭಾಷೆ ಮತ್ತು ಇತರ ಕೋರ್ಸ್ ಸಬ್ಜೆಕ್ಟ್ಗಳು, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಯಾಕಂದ್ರೆ ಪ್ರಾಥಮಿಕ ಶಾಲೆಗಳು ನಮ್ಮ ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಾಗಿರುವುದರಿಂದ ಕನ್ನಡ